ಸ್ನೇಹಿತರೆ ಬನ್ನಿ, ಬಹಳ ಮುಖ್ಯವಾಗಿ ನಮ್ಮ ಸ್ನೇಹಿತರು ಕೇಳ್ತಿದ್ದು ರೈಸು ಹೆಂಗೆ ಸರ್ ನಿಮ್ಮಲ್ಲಿ ರೇಟು ಅಂತ. ಇಲ್ಲಿ ಡಿಫ್ರೆಂಟ್ ರೈಸಸ್ ಇದೆ. ಬಾಸುಮತಿ ರೈಸ್ ಸಿಗುತ್ತೆ, ಅಂದರೆ ಎಲ್ಲ ಬಾತು ಮಾಡಲಿಕ್ಕೆ ಬಾಸುಮತಿ ರೈಸು. ಅದು 2.5 kg $8.60. $8.60 ಅಂತಂದರೆ ನಮ್ಮ ದುಡ್ಡಲ್ಲಿ ಹತ್ರ 320 ರೂಪಾಯಿ, 330 ರೂಪಾಯಿ ಬೀಳುತ್ತೆ. 2.5 kg ಬಾಸುಮತಿ ಅಕ್ಕಿ. ಇದು ಸ್ವಲ್ಪ ಕಾಸ್ಟ್ಲಿ ಇದೆ. ಹಾಗೆ ಥೈಲ್ಯಾಂಡಿಂದ ಬಂದಿರೋ ಅಕ್ಕಿ ಇದೆ, ಬೇರೆ ಬೇರೆ ದೇಶಗಳಿಂದ ಬಂದಿರೋ ವಿಶೇಷವಾಗಿ ಅನೇಕ ಥರದ ರೈಸ್ಗಳನ್ನ ನೀವು ಇಲ್ಲಿ ನೋಡ್ಬೋದು. ಡಿಫ್ರೆಂಟ್ ಪ್ರೈಸಸ್ ಇದೆ. ಆದರೆ ನಾವು ನಾರ್ಮಲಾಗಿ ಯೂಸ್ ಮಾಡೋದು ಪೊನ್ನಿ ರೈಸ್ ಅಂತ. ಪೊನ್ನಿ ರೈಸ್ ಅಂತಂದರೆ ಇಲ್ಲಿ ನೋಡಿ, ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ವೈಟ್ ಪೊನ್ನಿ ರೈಸ್ ಅಂತಿದೆ ನೋಡಿ. ಇದು ಸೇಮ್ ಸಣ್ಣಕ್ಕಿ ರಾಜಮುಡಿ ಥರ ಬರುತ್ತೆ. 5 ಕಿಲೋ ಇದೆ. 5 ಕಿಲೋಗೆ $7.20. ಇದು ನಾವು ಸಾಮಾನ್ಯವಾಗಿ ಯೂಸ್ ಮಾಡೋವಂಥದ್ದು ಈ ರೈಸು. ಅದ ನಂತರ ಇದು ಪ್ಯಾರಾಬಾಯ್ಲ್ಡ್ ಪನ್ನೀರ್ ರೈಸ್ ಇದೆ ನೋಡಿ. ಇದು ಸುಮಾರು $7 ಬರುತ್ತೆ. ನಾವು ಸಾಮಾನ್ಯವಾಗಿ ಇಂಥದ್ದನ್ನು ಯೂಸ್ ಮಾಡ್ತೀವಿ. ಇನ್ನು ಕೆಲವುದು ಇಡ್ಲಿ ರೈಸು ಕೂಡ ಸಿಗುತ್ತೆ. ಹೀಗೆ ಡಿಫ್ರೆಂಟ್ ಬ್ರ್ಯಾಂಡು, ಡಿಫ್ರೆಂಟ್ ರೈಟು, ಡಿಫ್ರೆಂಟ್ ಕಂಟ್ರಿಯಿಂದ ಬಂದಿರೋ ಎಷ್ಟು ವೆರೈಟಿ ರೈಸ್ಗಳನ್ನ ನೀವು ನೋಡ್ಬೋದು ಅಂದರೆ ಆಶ್ಚರ್ಯ ಆಗುತ್ತೆ. ಇವೆಲ್ಲ ರೈಸ್ ಐಟಮೇ, ಅವೆಲ್ಲ ಸಾಮಾನ್ಯವಾಗಿ ನಾವು ಯೂಸ್ ಮಾಡಲ್ಲ. ನಾವು ಯೂಸ್ ಮಾಡೋದೆಲ್ಲ ಪನ್ನೀರ್ ರೈಸ್ ಮಾತ್ರ. ಹಾಗೆ ವಿಶೇಷವಾಗಿ ಅಡುಗೆ ಎಣ್ಣೆ ಎಲ್ಲ ಇಲ್ಲಿ ಗ್ರೌಂಡ್ ನಟ್ ಆಯಿಲ್ ಇದೆ. ಹಾಗೆ ಸನ್ಫ್ಲವರ್ ಇದೆ, ಸೋಯಾಬೀನ್ ಆಯಿಲ್ ಇದೆ, ನ್ಯಾಚುರಲ್ ಸನ್ಫ್ಲವರ್ ನೀವು ನೋಡ್ತಿರಲ್ಲ, ನಮ್ಮಲ್ಲೇ ಸಿಗುವಂಥದ್ದು ಇವೆಲ್ಲ ಕೆಲವು. ವಿಶೇಷವಾಗಿ ನಾವು ಸನ್ಫ್ಲವರು ಅಥವಾ ಗ್ರೌಂಡ್ ನಟ್ ಯೂಸ್ ಮಾಡ್ತೀವಿ. ನಿಮಗೆ ಎಷ್ಟಿದೆ ರೇಟು ಅಂತ ನಾನು ನಿಮಗೆ ಕಂಪೇರ್ ಮಾಡಿದ್ರೆ ನೋಡಿ. ಈಗ ಇದು 2 ಲೀಟ್ರ್ ಆಯಿಲು. 2 ಲೀಟ್ರ್ ಆಯಿಲ್ಗೆ $7.95 ಇದೆ ಎವ್ರಿ 2 ಲೀಟರ್ಸ್ಗೆ. ಆಯಿತಾ? ಡಿಫ್ರೆಂಟ್ ಪ್ರೈಸ್ ಇದೆ ಇಲ್ಲೂ ಕೂಡ. $7.90 ಅಂದರೆ $8 2 ಲೀಟ್ರಿಗೆ, ಅಂದರೆ $400. 2 ಲೀಟ್ರ್ ಎಣ್ಣೆಗೆ $400 ಇದೆ. ಇದು ನೋಡಿ, $15.40 ಇದೆ 5 ಕಿಲೋ. 5 ಲೀಟ್ರ್ ಎಣ್ಣೆಗೆ $15.40. 15 5 75, $750 $800 ಬರುತ್ತೆ. ಅಂದರೆ ಹೆಚ್ಚು ಕಡಿಮೆ 5 ಲೀಟ್ರಿಗೆ. ಮತ್ತು ಕಡಲೆಕಾಯಿ ಎಣ್ಣೆ ಇದೆ, ಸೂರ್ಯಕಾಂತಿ ಎಣ್ಣೆ ಇದೆ. ಹೆಚ್ಚು ಕಡಿಮೆ 1 ಲೀಟ್ರಿಗೆ ನಮಗೆ $100 $150 ಬೀಳುತ್ತೆ ನೋಡಿ. $7.95 ಇದೆ 2 ಲೀಟ್ರಿಗೆ. $400 ಸಾರಿ, 1 ಲೀಟ್ರ್ ಎಣ್ಣೆಗೆ ನಮಗೆ ಹತ್ರ $200 ಬೀಳುತ್ತೆ ನೋಡಿ. ಇಲ್ಲೂ ಕೂಡ ಎಲ್ಲ ರೀತಿಯ ಹಾಫ್ ಬಾಯ್ಲ್ಡ್ ರೈಸು, ನಾನ್ ಪಾಲಿಶ್ಡ್ ರೈಸು, ಡಿಫ್ರೆಂಟ್ ರೈಸ್ಗಳು. ಇವೆಲ್ಲ ಆರೋಗ್ಯ ದೃಷ್ಟಿಯಿಂದ ಕೆಲವರು ತಗೊಳ್ತಾರೆ. ಪಾಲಿಶೇ ಇಲ್ಲದೆ ಇರ್ತಕ್ಕಂಥದ್ದು ಈ ಥರದ ರೈಸ್ ಎಲ್ಲ ಇಲ್ಲಿ ಸಿಗುತ್ತೆ. ಎಲ್ಲ ವೆರೈಟಿನೂ ಸಿಗುತ್ತೆ ಗೆಳೆಯರೆ. ಇಲ್ಲಿ ಕಂಪೇರ್ ಮಾಡಿದ್ರೆ ನಮಗೆ ನಾವು ಇದೆಯಿಲ್ಲ, ಕೆಲವು ಸತಿ ಬೆಲೆ ನೋಡೋಕ್ಕಾಗಲ್ಲ. ನಮ್ಗೆ ಅವಶ್ಯಕತೆ ಇರುವಂಥ ವಸ್ತುಗಳನ್ನ ತಗೊಳ್ಳೇಬೇಕು. ಸ್ನೇಹಿತರೆ, ಬಹಳ ಮುಖ್ಯವಾದ್ದು ನಮ್ಮ ರೈತನ ಒಂದು ಜೀವಾಳ ಅಂತ ಏನು ಹೇಳ್ತಾರೆ. ನಮ್ಮ ದೇಶದಲ್ಲಿ ರೈತನ ನಿಜವಾದ ಆದಾಯ ಬರುವಂಥದ್ದು ಡೈರಿ. ಅದರ ಹಾಲು ಬಗ್ಗೆ ನಾನು ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ನೋಡಿ. ಇಲ್ಲಿ ನಾನು ತೋರಿಸೋದೆಲ್ಲವೂ ಕೂಡ ಹಾಲು ಪಾಕೆಟೆ. ಡಿಫ್ರೆಂಟ್ ಕಂಟ್ರಿಯಿಂದ ಡಿಫ್ರೆಂಟ್ ಬ್ರ್ಯಾಂಡು ಇಲ್ಲಿ ಹಾಲು ಮಾರಾಟ ಆಗುತ್ತೆ. ಇವೆಲ್ಲ ಹಾಲುಗಳೇ ಬೇರೆ ದೇಶಗಳಿಂದ ಬಂದಿರೋದು. ನಾನು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ. ಒಂದು ಫಾರ್ಮ್ ಹೌಸ್ ಫ್ರೆಶ್ ಮಿಲ್ಕ್, ಇದು ಆಸ್ಟ್ರೇಲಿಯಾದಿಂದ ಪ್ರಾಡಕ್ಟ್ ಆಗ್ತದೆ. ಇದ್ರ ಪ್ರೈಸ್ ಬಂದು $2.20. 1 ಲೀಟ್ರ್ ಹಾಲಿಗೆ $2.20 ಅಂದರೆ ನಮ್ಮ ಹಣದಲ್ಲಿ ಹೆಚ್ಚು ಕಡಿಮೆ ಒಂದು $105 ಆಗುತ್ತೆ. 1 ಲೀಟ್ರಿಗೆ $105ರಿಂದ $110 ನಮಗೆ ಖರ್ಚು ಬೀಳುತ್ತೆ. ಈ ಹಾಲಿನ ವಿಶೇಷ ಏನು ಅಂತಂದರೆ, ನಾವು ಇಲ್ಲಿಂದ ತಗೊಂಡೋಗಿ ಈ ಹಾಲಿಗೆ ಎಕ್ಸ್ಪೈರಿ ನೀವು ನೋಡ್ಬೋದು. ಎಕ್ಸ್ಪೈರಿ ಸುಮಾರು 6 ತಿಂಗಳು ಇಡುತ್ತೆ. ಈ 6 ತಿಂಗಳವರೆಗೆ ನಾವು ಇದನ್ನು ಇಟ್ಕೋಬೋದು ಮನೆಯಲ್ಲಿ. ಅಂದರೆ ಓಪನ್ ಮಾಡ್ದೇ ಹೊರಗಡೆ ಈ ಹಾಲನ್ನ 6 ತಿಂಗಳು ಕನಿಷ್ಠ ಇಟ್ಕೊಳ್ಬೋದು. ಯಾವುದೇ ಹಾಲನ್ನ ಎಕ್ಸ್ಪೈರಿ ಮಿನಿಮಮ್ 6 ತಿಂಗಳಿಂದ 1 ವರ್ಷ ಇರುತ್ತೆ. ನಾವೇನು ಮಾಡ್ತೀವಿ, ಬಂದರೆ ಮಾರ್ಕೆಟಿಂಗ್ಗೆ ಒಂದು ಕರ್ಟನ್ ತೊಗೊಂಡ್ಬಿಡ್ತೀವಿ. 12 ಲೀಟ್ರು 15 ಲೀಟ್ರು ಈ ಥರ ವಾರಗಟ್ಟಲೆ ನಾವು ಮನೆಯಲ್ಲಿ ಇಟ್ಕೊತೀವಿ. ಅಂದರೆ ಒಂದು ಸತಿ ನಾವು ಓಪನ್ ಮಾಡಿದ್ರೆ ಮಾತ್ರ ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಕಾಪಾಡ್ಕೊಳ್ತೀವಿ. ಅದನ್ನು ಓಪನ್ ಮಾಡಲಿಲ್ಲ ಅಂತಂದರೆ ಆ ಹಾಲು ಕೆಡೋದಿಲ್ಲ, ಹಾಗೇ ಇರುತ್ತೆ. ಆ ಮಟ್ಟಿಗೆ ಅದನ್ನ ತಂತ್ರಜ್ಞಾನ ಬಳಸಿ ಹಾಲನ್ನ ಪ್ರಿಸರ್ವ್ ಮಾಡ್ತಾರೆ. ಇದೆಲ್ಲ ಹಾಲು
ಕೆಲವೆಲ್ಲ $2.50 ಇದೆ, ಮತ್ತು ಇನ್ನು ಕೆಲವೆಲ್ಲ ಆಫರ್ ಇದೆ. ಎನಿ 325 ಇದೆ, ಇದು ಸ್ವಲ್ಪ ಚೀಪಾಗಿದೆ. ಇದು $2.20 ಇದೆ. ಅಂದರೆ ಆವರೇಜ್ ನಮಗೆ 1 ಲೀಟ್ರಿಗೆ $100 ಬೀಳುತ್ತೆ. ಸ್ನೇಹಿತರೆ, ಸಿಂಗಪೂರ್ ಸೂಪರ್ ಮಾರ್ಕೆಟ್ನಲ್ಲಿ ಹಣ್ಣು, ತರಕಾರಿ ಹಾಗೂ ಇತರೆ ದೈನಂದಿನ ವಸ್ತುಗಳ ಬೆಲೆಯ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯ ಮಾಡಿಕೊಡುವಂತಹ ಒಂದು ಸಣ್ಣ ಪ್ರಯತ್ನ ಇದು. ಇದನ್ನು ನೀವೆಲ್ಲರೂ ನೋಡಿ ಖುಷಿಪಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಸಿಂಗಪುರದ ಇನ್ನೂ ಅನೇಕ ಕುತೂಹಲಕಾರಿ ಹಾಗೂ ವಿಶೇಷವಾದ ಸಂಗತಿಗಳನ್ನು ಹೊತ್ತು ನಾನು ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು. ನಿಮ್ಮ ಪ್ರೀತಿಯ ಉಮಾ ರೇವಣ್ಣ, ದೂರದ ಸಿಂಗಪೂರ್ನಿಂದ.